ಎಸ್ ಬಹವಾಲ್ಪುರ್ ಟಾರ್ಗೆಟ್ ಮಾಡಿ ಸೇನೆ ದಾಳಿಯನ್ನು ನಡೆಸಿತು ಸುಬಾನಲ್ಲಾ ಮಸೀದಿ. ಈ ಮಸೀದಿಯಲ್ಲಿ ಹಲವು ಉಗ್ರರಿಗೆ ಟ್ರೈನಿಂಗ್ ಆಗಿದೆ. ಅದನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಯಿತು. ಜೈಷ್ ಎ ಮೊಹಮ್ಮದ್ ನೆಲೆಯಾಗಿತ್ತು ಈ ಮಸೀದಿ. ಇದೇ ಮಸೀದಿಯಲ್ಲಿ ಉಗ್ರರು ಮಸಲತ್ತನ್ನ ನಡೆಸ್ತಾ ಇದ್ರು. ಜೈಷ್ ಎ ಮೊಹಮ್ಮದ್ ಉಗ್ರರ ನೆಲೆಯಾಗಿದ್ದಂತಹ ಈ ಸುಬಾನಲ್ಲಾ ಮಸೀದಿ ಈಗ ಸಂಪೂರ್ಣ ನಾಮಾವಶೇಷವಾಗಿದೆ. ದಾಳಿಗಳ ಸಂಚು ರೂಪಿಸುವಂತಹ ತಾಣ ಆಗಿತ್ತು. 18 ಎಕರೆಯಲ್ಲಿ ಹರಡಿಕೊಂಡಿರುವಂತಹ ಈ ಜಾಗ ಏನಿದೆ, ಇದೇ ಜಾಗದಲ್ಲಿ ಪ್ರಾರ್ಥನೆಯೊಂದನ್ನು ಬಿಟ್ಟು ಉಳಿದೆಲ್ಲವನ್ನ ಮಾಡ್ತಿದ್ರು. ಹೌದು, ಉಗ್ರರ ಒಂದು ದೊಡ್ಡ ಅಡಗುತಾಣ ಅಷ್ಟೇ ಅಲ್ಲ, ಅಲ್ಲಿ ಅವರು ಪ್ಲಾನಿಂಗ್ ಅನ್ನ ನಡೆಸ್ತಾ ಇದ್ರು. ಅಂತಹದೊಂದು ಅಡಗುತಾಣವನ್ನ ಈಗ ಸಂಪೂರ್ಣವಾಗಿ ಮಟಾಶ್ ಮಾಡಲಾಗಿದೆ. ಸುಬಾನಲ್ಲಾ ಮಸೀದಿ ಮುಂಚೆ ಹೇಗಿತ್ತು, ಟಾರ್ಗೆಟ್ ಆದ್ಮೇಲೆ ಹೇಗಿದೆ, ಎರಡು ದೃಶ್ಯಗಳನ್ನು ಕೂಡ ನಾವು ಆಗ್ಲೇ ಗಮನಿಸಿದ್ವಿ. ಜೈಷ್ ಎ ಮೊಹಮ್ಮದ್ನ ನೆಲೆಯಾಗಿದ್ದಂತಹ ಈ ಮಸೀದಿ ಅಷ್ಟೇ ಅಲ್ಲ, ಇಂತಹ 9 ಕಡೆ ನಮ್ಮ ಸೇನೆ ದಾಳಿಯನ್ನ ನಡೆಸಿ ದಿಟ್ಟ ಉತ್ತರವನ್ನ ಕೊಟ್ಟಿದೆ. ನಮ್ಮ ನೆಲಕ್ಕೆ ಬಂದು ನಮ್ಮವರನ್ನು ಹೊಡೆದರೆ ಉತ್ತರ ಹೇಗಿರುತ್ತೆ ಅಂತ ಅನ್ನೋದಕ್ಕೆ ಈ ದೃಶ್ಯಗಳ ಸಾಕ್ಷಿಯಾಗಿದೆ. ಬಹವಾಲ್ಪುರ್ ಟಾರ್ಗೆಟ್ ಮಾಡಿ ಸೇನೆಯಿಂದ ದಾಳಿ. ಚೈತ್ರನಾಥ್ ಅವಾಗಲೇ ವಿವರಿಸ್ತಾ ಇದ್ರಿ ಹೇಗೆ ಆ ಉಗ್ರ ಕಣ್ಣೀರಿಡ್ತಾನೆ ಅಂತ. ಕಣ್ಣೀರಿಡುವಂತಹ ಜಾತಿನ, ಯಾಕಂದ್ರೆ ಅವರು ನಮ್ಮವರನ್ನ ಕೊಂದಾಗ ಆಗ ಅವರಿಗೆ ಅನಿಸ್ಲಿಲ್ವಾ, ನಮ್ಮ ಕುಟುಂಬದವರ ಪ್ರವಾಸಿಗರು ಬಂದಂಥವ್ರು, ಎಂಟರ್ಟೈನ್ಮೆಂಟ್ಗೆ ಅಂತ ಬಂದಂಥವ್ರು, ನಮ್ಮ ದೇಶದಲ್ಲಿದ್ದಂಥವ್ರು, ಅವರನ್ನ ಅಟ್ಯಾಕ್ ಮಾಡಿದಂತಹ ಈ ಉಗ್ರರನ್ನ ಈಗ ಸದೆಬಡಿಲಾಗಿದೆ. ಹೇಗಿತ್ತು ಮುಂಚೆ ಆ ಜಾಗ, ಈಗ ದಾಳಿ ಆದ ಮೇಲೆ ಹೇಗಿದೆ, ಆ ಎರಡೂ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದು ಸುಬಾನಲ್ಲಾ ಅನ್ನುವಂತಹ ಒಂದು ಮಸೀದಿ. ಆದ್ರೆ ಆ ಮಸೀದಿಯಲ್ಲಿ ಮಾಡ್ತಾ ಇದ್ದದ್ದು ಏನು, ಪ್ರಾರ್ಥನೆಯಲ್ಲ, ಹೇಗೆ ಬೇರೆಯವರ ಮೇಲೆ ದಾಳಿ ಮಾಡೋದು, ಅದ್ರ ಬಗ್ಗೆ ಒಂದಿಷ್ಟು ಪ್ಲಾನಿಂಗ್ಗಳನ್ನು ನಡೆಸ್ತಾ ಇದ್ದಂತಹ ಉಗ್ರರ ಅಡಗು ತಾಣ. ಅದು ಸಂಚು ರೂಪಿಸುವಂತಹ ತಾಣ, ದಾಳಿಗಳ ಸಂಚನ ರೂಪಿಸ್ತಾ ಇದ್ದಂತಹ ತಾಣ ಈಗ ನಮ್ಮ ಸೇನೆಯ ದಾಳಿಗೆ ನಾಮಾವಶೇಷ ಆಗಿದೆ. 18 ಎಕರೆಯಲ್ಲಿ ಹರಡಿಕೊಂಡಂತಹ ಜಾಗ. ಅಂದ್ರೆ ಈ ಜಾಗ ಎಲ್ಲ ಬರೀ ಇಂಥದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇತ್ತು ಪಾಕಿಸ್ತಾನ. ಉಗ್ರರಿಂದ ನಾನು ಶೋಷಿತ ಅಂತ ಹೇಳ್ತಿತ್ತು, ಆದ್ರೆ ಮಾಡ್ತಾ ಇದ್ದದ್ದೇನು, ಉಗ್ರರ ಪೋಷಣೆ.